ನಮಸ್ಕಾರ ಎಲ್ಲರಿಗೂ. ಒಂದು ವಿದ್ಯಾಭ್ಯಾಸದ ಮಹತ್ವ ಏನು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಏನು ಒಂದು ವಿದ್ಯೆಯನ್ನು ಕಲಿತೇವೆ ಅದನ್ನು ನಮ್ಮಿಂದ ಯಾರಿಗೂ ಕಿತ್ತುಕೊಳ್ಳೋಕ್ಕೆ ಆಗಲ್ಲ. ನಾವು ಕಲಿತ ವಿದ್ಯೆ ಯಾವಾಗಲೂ ನಮ್ಮೊಟ್ಟಿಗೆ ಇರುತ್ತೆ. ಹಾಗಾಗಿ ಇವತ್ತು ನಾನು ಇದು ಒಂದು ನೂತನವಾದ ಒಂದು ವಿದ್ಯಾಭ್ಯಾಸದ ಏನು ಪದ್ಧತಿ ಇದೆ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಬಂದಿದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಈಗ ಎಜುಕೇಷನ್ ಅಂದರೆ ಏನು, ಯಾಕೆ ಇಂಪಾರ್ಟೆಂಟ್ ಅಂದರೆ, ತುಂಬ ಜನ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ರೆ ಸಾಕು, ಮತ್ತು ಅವ್ರ ಕಾಲ ಮೇಲೆ ಅವರು ನಿಲ್ತಾರೆ ಅಂತ ಹೇಳ್ತಾರೆ. ಇದು ನಿಜವಾದ ಸತ್ಯ. ಯಾಕಂದರೆ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾವಾಗ ಕಾನ್ಫಿಡೆನ್ಸ್ ಲೆವೆಲ್ ಅವರಲ್ಲಿ ಜಾಸ್ತಿ ಆಗುತ್ತೆ, ಲೈಫನ್ನು ಹೇಗೆ ಎದುರಿಸಬೇಕು ಅಥವಾ ಲೈಫಲ್ಲಿ ನಾವು ಹೇಗೆ ಬದುಕಬೇಕು, ಯಾವ ಥರದಲ್ಲಿ ಇರಬೇಕು ಅಂತ ಹೇಳೋದ್ರಲ್ಲಿ ಧೈರ್ಯವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪ್ರತಿಯೊಂದು ಸ್ಟೂಡೆಂಟಿಗೂ ರೈಟ್ ಟು ಎಜುಕೇಷನ್ ಇದೆ. ಪ್ರತಿಯೊಂದು ಸ್ಟೂಡೆಂಟಿಗೂ ಒಂದು ಎಜುಕೇಷನ್ ಸಿಗಬೇಕು. ಆದರೆ ನಾವು ಇಲ್ಲಿ ಹೇಳಿದಾಗ ಪ್ರಾಕ್ಟಿಕಲಿ ನಾವು ಥಿಂಕ್ ಮಾಡಿದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದು ಒಳ್ಳೆಯ ಎಜುಕೇಷನ್ ಸಿಗ್ತಾ ಇದೆಯಾ ಅಂತ ನಾವು ವಿಚಾರ ಮಾಡಿದರೆ ಅದು ಏನಾಗುತ್ತೆ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನಮಗೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಒಂದು ನೂತನ ಕಲಿಕೆಯ ವಿಧಾನದಲ್ಲಿ ಒಂದು ಸ್ಟೂಡೆಂಟ್ಸಿಗೆ ಅವರ ಅಕಾಡೆಮಿಕ್ಸನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಪ್ಯಾಕೇಜಸನ್ನು ತೊಗೊಂಡು ಬಂದಿದ್ದೀವಿ. ಸೊ ಈ ಪ್ಯಾಕೇಜಿಂದ ನಮಗೆ ಲರ್ನಿಂಗ್ ಆಪ್ಷನ್ನು ಇದೆ, ಅದ್ರ ಜೊತೆಗೆ ನಮಗೆ ಅರ್ನಿಂಗ್ ಆಪ್ಷನ್ನು ಸಹ ಕಂಪ್ನಿಯಿಂದ ಕೊಟ್ಟಿದ್ದೀವಿ. ಹಾಗಾದರೆ ಇದು ಕಂಪ್ನಿ ಯಾಕೆ ನಾವು ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಮೇನ್ಲಿ ಏನಂದರೆ ಒಂದು ರೂರಲ್ ಎಜುಕೇಷನನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ. ಯಾಕಂದರೆ ಒಂದು ಹಳ್ಳಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವರಿಗೂ ಒಂದು ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಅಂದರೆ ಯಾವ ಥರದಲ್ಲಿ ಕೊಡಬೇಕು, ನಾವು ಅದರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ಎಫೋರ್ಡೆಬಲ್ ಪ್ರೈಸಲ್ಲಿ ವೆಲ್ ಟ್ರೈನ್ಡ್ ಟೀಚರ್ಸಿಂದ ಏನಿದೆ ಒಂದು ಕ್ವಾಲಿಟಿ ಎಜುಕೇಷನನ್ನು ಮಕ್ಕಳಿಗೆ ಕೊಡಲಿಕ್ಕೆ ಪ್ಯಾಕೇಜಸನ್ನು ರೆಡಿ ಮಾಡಿದ್ದೀವಿ. ಹಾಗಾದರೆ ಕ್ವಾಲಿಟಿ ಎಜುಕೇಷನ್ ಅಂದರೆ ಏನು ಅಂತ ನೋಡಬೇಕು ಅಂತ ಆದರೆ, ಮಕ್ಕಳು ಏನು ಮಾಡ್ತಾರೆ ಅಂದರೆ ತುಂಬ ಜನ ಎಕ್ಸಾಮಿಗೆ ಹೋಗುವಾಗ ಬಾಯ್ಪಾಠ ಮಾಡಿಕೊಂಡು ಹೋಗ್ತಾರೆ. ಸೊ ಬಾಯ್ಪಾಠ ಮಾಡಿಕೊಂಡು ಅವ್ರು ಎಕ್ಸಾಮನ್ನು ಪಾಸ್ ಆಗ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಕ್ವಾಲಿಟಿ ಎಜುಕೇಷನ್ನು ಸಿಕ್ಕಿಲ್ಲ ಅಂತ ಅರ್ಥ. ಕ್ವಾಲಿಟಿ ಎಜುಕೇಷನ್ ಇದು ಮೀನಿಂಗ್ ಏನಂದರೆ ಮಕ್ಕಳಿಗೆ ಆ ಸಬ್ಜೆಕ್ಟ್ ಅರ್ಥವಾಗೋದ್ರ ಜೊತೆಗೆ ಅದರದ್ದು ನಾಲೆಜ್ ಸಹ ಅವರು ಗೇನ್ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಎರಡರಿಂದನೂ ನಾವು ಯಾವಾಗ ಟೀಚ್ ಮಾಡ್ತೀವಿ, ನಾಲೆಜ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕಾಂಬಿನೇಷನಲ್ಲಿ ಯಾವಾಗ ಮಕ್ಕಳು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ತಾರೆ, ಅಥವಾ ಅದನ್ನೇ ನಾವು ಕಾನ್ಸೆಪ್ಟ್ ಓರಿಯೆಂಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ. ಕಾನ್ಸೆಪ್ಟ್ ಓರಿಯೆಂಟೆಡ್ ಟೀಚಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಮಕ್ಕಳು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಸ್ವಂತವಾಗಿ ಅದನ್ನು ಅನಲೈಸ್ ಮಾಡಿಕೊಂಡು ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾರೆ. ಹಾಗಾಗಿ ಈ ಬಾಯ್ಪಾಠ ಮಾಡುವ ಸೆಕ್ಷನಿಂದ ಮಕ್ಕಳನ್ನು ತೆಗೆದು ಸಬ್ಜೆಕ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವ ರೀತಿಯ ಶಿಕ್ಷಣ ವಿಧಾನಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕ್ವಾಲಿಟಿ ಎಜುಕೇಷನ್ ಅಂತ ಹೇಳ್ತೀವಿ. ಅದನ್ನು ನಾವು ಎಡ್ಯುಟೆಕ್ಕಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು 2021 ಕಂಪ್ನಿ ಸ್ಟಾರ್ಟ್ ಆಗಿದೆ. ಆಗಿನ ಮಾಜಿ ರಾಷ್ಟ್ರಪತಿ ಯಾರಿದ್ದಾರೆ ಪ್ರತಿಭಾ ಪಾಟೀಲ್ ಅವರಿಂದ ಇದು ಇನಾಗ್ರೇಷನ್ ಆಗಿದೆ. ಸೊ ಇದು ಏನಿದೆ ಪ್ಯಾಕೇಜು ಒಂದು ನೋಬಲ್ ಕಾಸಿಗೆ ತಯಾರು ಮಾಡಿದ್ದಕ್ಕೆ ಏನಾಗಿದೆ ಅಂದರೆ ಕಂಪ್ನಿಗೆ ಯಂಗ್ ಇಂಡಿಯನ್ ನ್ಯಾಷನಲ್ ಅಚೀವರ್ ಅವಾರ್ಡ್ ಸಹ ಸಿಕ್ಕಿದೆ. ಸೊ ನಾನು ಸ್ಮಿತಾ ಹೆಗಡೆ 1 ವರ್ಷದಿಂದ ಎಜುಕೇಷನ್ ಕನ್ಸಲ್ಟೆಂಟ್ ಆಗಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಥರದ ಒಂದು ನೋಬಲ್ ಕಾಸಲ್ಲಿ ಈ ಪ್ರಾಡಕ್ಟನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಇದರಿಂದ ನಾವು ಒಂದು ವಿದ್ಯಾರ್ಥಿಗಳಿಗೆ ಏನು ಒಂದು ಅವಶ್ಯಕತೆ ಇದೆ, ಒಂದು ಅವರಿಗೆ ಬೇಕಾದ ಶಿಕ್ಷಣವೇನಿದೆ ಅದಕ್ಕೆ ನಾವು ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಮಕ್ಕಳ ಪ್ರಾಬ್ಲಮ್ ಬಗ್ಗೆ ನಾವು ಹೇಳಬೇಕು ಅಂತಾದರೆ, ತುಂಬ ಜನ ಮಕ್ಕಳು ಬೇರೆ ಬೇರೆ ಥರದ ಸ್ಕೂಲಲ್ಲಿ ಓದ್ತಾರೆ. ಸೊ ನಿಮಗೆ ಇಲ್ಲಿ ಪಿಕ್ಚರ್ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ 2 ರೀಸನ್ ಇರುತ್ತೆ. ಒಂದೇನೆಂದರೆ ಅವರು ಯಾವ ಏರಿಯಾದಲ್ಲಿ ಇರ್ತಾರೆ ಅಥವಾ ಯಾವ ಲೊಕ್ಯಾಲಿಟಿಯಲ್ಲಿ ಇರ್ತಾರೆ, ಅಲ್ಲಿ ಯಾವ ಸ್ಕೂಲು ಅವರಿಗೆ ನಿಯರ್ ಬೈ ಇದೆ ಅದರಲ್ಲಿ ಜಾಯ್ನ್ ಆಗ್ತಾರೆ. ಇನ್ನೊಂದು ಪಾರ್ಟ್ ಬಂದ್ಬಿಟ್ಟು ಏನಂದರೆ ಅವ್ರದ್ದು ಮನೆಯದು ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದರ ಪ್ರಕಾರ ಅದಕ್ಕೆ ಸೂಟ್ ಆಗುವಂಥ ಸ್ಕೂಲಲ್ಲಿ ಜಾಯ್ನ್ ಆಗ್ತಾರೆ. ಹಾಗಾಗಿ ಪ್ರತಿಯೊಂದು ಸ್ಟೂಡೆಂಟು ಒಂದೇ ಥರದ ಸ್ಕೂಲಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಸ್ಕೂಲಲ್ಲಿ ಬೇರೆ ಬೇರೆ ವೇದಲ್ಲಿ ವಿದ್ಯಾಭ್ಯಾಸ ಸಿಗತ್ತೆ. ಸೊ ಇದ್ರ ಜೊತೆಯಲ್ಲಿ ಹೇಳಬೇಕು ಅಂತಾದರೆ ಬೇರೆ ಬೇರೆ ಟೀಚರ್ಸ್ ಇದು ಟೀಚಿಂಗ್ ಸ್ಕಿಲ್ಸ ಡಿಫ್ರೆಂಟ್ ಇರುತ್ತೆ. ಕೆಲವೊಂದು ಟೀಚರ್ ಫ್ರೆಷರ್ ಇರ್ಬೋದು, ಕೆಲವೊಂದು ಟೀಚರ್ ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು, ಕೆಲವೊಬ್ಬರು ಫನ್ ಆ್ಯಂಡ್ ಟೀಚ್ ಮಾಡ್ತಾ ಇರ್ಬೋದು, ಕೆಲವೊಬ್ಬರು ತುಂಬ ಸ್ಟ್ರಿಕ್ಟ್ ಇರ್ಬೋದು. ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅವರಿಗೇನಾದ್ರು ಡೌಟ್ ಇದೆ, ಟೀಚರ್ ಕೇಳಿದ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಟೀಚರ್ ಹತ್ರ ಹೋಗಿ ಕೇಳಲಿಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾರೆ. ಸೊ ಅವಾಗೇನು ಮಾಡಬೇಕು, ಸಬ್ಜೆಕ್ಟ್ ಅರ್ಥ ಆಗಿಲ್ಲ, ಟೀಚರ್ ಹತ್ರ ಕೇಳಲಿಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾರೆ. ದ ಆಪ್ಷನ್ ಲೆಫ್ಟ್ ಅವರಿಗೆ ಏನಾಗುತ್ತೆ ಬಾಯ್ಪಾಠ ಮಾಡೋದು. ಎಕ್ಸಾಮ್ ಬರುವಾಗ ಅದನ್ನು ಬಾಯ್ಪಾಠ
ಮಾಡ್ಕೊಂಡು ಹೋಗ್ತಾರೆ, ರಾದರ್ ದ್ಯಾನ್ ಕ್ಲಿಯರಿಂಗ್ ದೇರ್ ಡೌಟ್ಸ್ ವಿತ್ ದ ಟೀಚರ್ ಅಂತ ಹೇಳ್ತೀವಿ. ಇನ್ನೊಂದು ಏನಾಗುತ್ತೆ ಅಂದರೆ ಈಗಿನ ಕಾಂಪಿಟೇಷನ್ ವರ್ಲ್ಡಲ್ಲಿರುವಾಗ ಮಾರ್ಕ್ಸ್ ಅಂತ ಪ್ರೆಷರ್ ಮಾಡಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನು ಟ್ಯೂಷನ್ಸಿಗೆ ಹಾಕ್ತಾರೆ. ಸೊ ಸ್ಕೂಲ್ ಮುಗಿದಂತೆ ತುಂಬ ಜನ ಮಕ್ಕಳು ಸ್ಕೂಲಿಂದನೇ ಡೈರೆಕ್ಟ್ ಟ್ಯೂಷನಿಗೆ ಹೋಗ್ತಾರೆ. ಅವರಿಗೆ ಒಂದು ಸಫಿಷಿಯೆಂಟು ಫುಡ್ ಸಿಕ್ಕಲ್ಲ. ಹಾಗೆ ಸ್ಕೂಲಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಮತ್ತೆ ಟ್ಯೂಷನಿಗೆ ಹೋಗಿ ಕೂತ್ಕೊಂಡು ಮನೆಗೆ ಬರುವಾಗ ತುಂಬ ಸ್ಟ್ರೆಸ್ ಆಗ್ತಾರೆ ಮಕ್ಕಳು. ಹಾಗಾಗಿ ಏನಾಗುತ್ತೆ ಅಂದರೆ ಒಂದು ಓವರ್ ಬರ್ಡನ್ ಆಗುತ್ತೆ, ತುಂಬ ಟಯರ್ಡ್ ಆಗ್ತಾರೆ ಮಕ್ಕಳು. ಅವ್ರದ್ದು ಏನು ಒಂದು ಚೈಲ್ಡ್ಹುಡ್ ಇದು ಲೈವ್ಲಿನೆಸ್ ಏನಿದೆ ಅದನ್ನು ಮಕ್ಕಳು ಕಳ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಎಜುಕೇಷನ್ ಪ್ರೆಷರ್ ಅಂತ ಹೇಳ್ತೀವಿ. ಹಾಗೆ ಮಕ್ಕಳು ಸ್ಕೂಲಿಗೆ ಹೋಗಬೇಕು ಅಂದರೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಾದಿಂದ ಸ್ಕೂಲ್ಸಿಗೆ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಅವರು ಚೂಸ್ ಮಾಡಿದ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸ್ಕೂಲಿದು ಡಿಸ್ಟೆನ್ಸಿನ ಮೇಲೆ ಏನಾಗುತ್ತೆ ಅವರಿಗೆ ಟೈಮ್ ಎಷ್ಟು ಬೇಕು ಸ್ಕೂಲಿಂದ ಹೋಗೋಕ್ಕೆ ಬರೋಕ್ಕೆ ಅದು ಡಿಪೆಂಡ್ ಆಗುತ್ತೆ. ಸೊ ಯಾರು ದೂರದಿಂದ ಅಥವಾ ಲಿಟ್ಲ್ ಬಿಟ್ ಟಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬರ್ತಾರೋ ಅವ್ರ ಮನೆಗೆ ಬರುವಾಗಲೇ ಲೇಟ್ ಆದರೆ ಮನೆಗೆ ಬಂದಮೇಲೆ ಅವರಿಗೆ ಸ್ಟಡಿ ಅವರ್ಸ್ ಇರೋದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಸ್ಟಡಿ ಅವರ್ಸ್ ಜಾಸ್ತಿ ಸಿಗುತ್ತೆ, ಕೆಲವೊಬ್ಬರಿಗೆ ಸ್ಟಡಿ ಮಾಡಲಿಕ್ಕೆ ಅವರ್ಸ್ ಕಡಿಮೆ ಸಿಗುತ್ತೆ. ಅದರ ಜೊತೆಗೆ ಬಂದಾಗ ಇನ್ನು ಕ್ಲಾಸ್ ರೂಮ್ಸ್ ಬಗ್ಗೆ ಹೇಳೋದಾದರೆ ಬೇರೆ ಬೇರೆ ಸ್ಕೂಲಲ್ಲಿ ಅವರ ಪ್ರೋಟೋಕಾಲ್ ಥರ ಬೇರೆ ಬೇರೆ ಥರ ಕ್ಲಾಸ್ ರೂಮ್ಸ್ ಇರುತ್ತೆ. ಕೆಲವೊಂದು ಸ್ಕೂಲಲ್ಲಿ ಓನ್ಲಿ ಬ್ಲ್ಯಾಕ್ ಬೋರ್ಡ್ ಕ್ಲಾಸ್ ರೂಮ್ ಇರ್ಬೋದು, ಕೆಲವೊಂದು ಸ್ಕೂಲಲ್ಲಿ ಸ್ಮಾರ್ಟ್ ಬೋರ್ಡ್ ಕ್ಲಾಸ್ ರೂಮ್ ಇರುತ್ತೆ, ಕೆಲವೊಂದು ಸ್ಕೂಲಲ್ಲಿ 3D ಆ್ಯನಿಮೇಷನ್ಸಿಂದ ಕಲಿಸೋ ಕ್ಲಾಸ್ ರೂಮ್ಸ್ ಇರುತ್ತೆ. ಹೀಗೆ ಬೇರೆ ಬೇರೆ ಸ್ಕೂಲಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಅವರು ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಟೀಚಿಂಗನ್ನು ಕೊಡ್ತಾರೆ. ಇನ್ನೊಂದು ಬಂದ್ಬಿಟ್ಟೇನೆಂದರೆ ಸ್ಕೂಲ್ ಫೀಸ್. ಈಗ ಏನಾಗಿದೆ ಅಂದರೆ ಒಂದು ಸೊಫಿಸ್ಟಿಕೇಟೆಡ್ ಸ್ಕೂಲಲ್ಲಿ ಮಕ್ಕಳನ್ನು ಜಾಯಿನ್ ಮಾಡಬೇಕು ಅಂದರೆ ಅದರ ಫೀಸು ಆ ಥರನೇ ಇರುತ್ತೆ. ಸೊ ಪೇರೆಂಟ್ಸ್ ಏನು ಮಾಡಬೇಕಾಗುತ್ತೆ ಅಂದರೆ ಅವ್ರದ್ದು ಏನು ಬಜೆಟ್ ಇದೆ ಅದು ನೋಡಿಕೊಂಡು ಮಕ್ಕಳನ್ನು ಆ ಪ್ರಕಾರ ಸ್ಕೂಲಿಗೆ ಜಾಯಿನ್ ಮಾಡಿಸ್ತಾರೆ. ಕೆಲವೊಂದು ಪೇರೆಂಟ್ಸ್ಗೆ ನಮಗೆ ಇಷ್ಟ ಇದ್ರೂ ಮಕ್ಕಳಿಗೆ ಒಂದು ಈ ಥರ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂತೇಳಿ, ಆದರೆ ಏನು ಮಾಡ್ತೀವಿ ನಾವು ಕೈ ಕಟ್ಕೊಳ್ಬೇಕಾಗತ್ತೆ, ಯಾಕಂದರೆ ನಮ್ಮದು ಬಜೆಟ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಲ್ಲ. ಹಾಗಾಗಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ವಿಧಾನ ಸ್ಕೂಲಲ್ಲಿ ಓದ್ತಾರೆ, ಬೇರೆ ಬೇರೆ ಪ್ರೋಟೋಕಾಲ್ಸಲ್ಲಿ ಟೀಚ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಟೀಚರ್ಸ್ ಟೀಚ್ ಮಾಡ್ತಾರೆ. ಅವರಿಗೆ ಟೈಮ್ ರಿಕ್ವೈರ್ಮೆಂಟ್ ಏನಿದೆ ಅದು ಎಲ್ಲರಿಗೂ ಒಂದೇ ಇರಲ್ಲ. ಇದು ಎಷ್ಟೆಲ್ಲ ಡಿಫ್ರೆನ್ಸ್ ಇದ್ರೂ ಫೈನಲ್ ಬಂದಾಗ ಏನಾಗುತ್ತೆ ಅಂದರೆ ಕ್ವಶನ್ ಪೇಪರ್ ಬಂದು ಮಕ್ಕಳಿಗೆಲ್ಲರಿಗೂ ಒಂದೇ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಯಾರು ವಿತ್ ಈಸ್ ಅಥವಾ ಒಂದು ಕಾನ್ಸೆಪ್ಟ್ ಲರ್ನಿಂಗನ್ನು ಮಾಡಿದ್ದಾರೆ ಅಥವಾ ಯಾರಿಗೆ ಎಜುಕೇಷನ್ಗೆ ತುಂಬ ಕಷ್ಟ ಆಗಿದೆ ಇವ್ರ ಮಧ್ಯದಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಅಥವಾ ಇದೊಂದು ಇಂಜಸ್ಟಿಸ್ ಅಥವಾ ತಾರತಮ್ಯ ಅಂತ ಹೇಳ್ತೀವಿ. ಯಾಕಂದರೆ ಮಕ್ಕಳಿಗೆ ಎಲ್ಲರಿಗೂ ಒಂದೇ ಥರದ ಎಜುಕೇಷನ್ ಸಿಕ್ಕಿಲ್ಲದಾಗ ಕ್ವಶನ್ ಪೇಪರ್ ಒಂದೇ ಆದಾಗ ನಾವು ಹೇಗೆ ಇವರನ್ನು ಕಂಪೇರ್ ಮಾಡಲಿಕ್ಕಾಗತ್ತೆ ಅಲ್ವಾ? ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಸೊಲ್ಯೂಷನ್ ಹೇಗೆ ಮಾಡ್ಬೋದು ಅಂತ ನೋಡಿದರೆ ನಾವೇನು ಮಾಡಿದ್ದೀವಿ ಅಂದರೆ ಈ ಕ್ವಾಲಿಟಿ ಎಜುಕೇಷನ್ ಪ್ಯಾಕೇಜನ್ನು ಏನು ಮಾಡಿದ್ದೀವಿ ಒಂದು ಎಫೋರ್ಡೆಬಲ್ ಪ್ರೈಸಲ್ಲಿ ತೊಗೊಂಡು ಬಂದಿದ್ದೀವಿ. ಹಾಗಾಗಿ ಪ್ರತಿಯೊಂದು ಮಕ್ಕಳಿಗೂ ಏನು ಮಾಡ್ತಾರೆ ಅಂದರೆ ಈ ಪ್ಯಾಕೇಜನ್ನು ತೊಗೊಂಡ್ರೆ ಒಂದು ಯೂನಿಫಾರ್ಮ್ ಎಜುಕೇಷನ್ ವಿತ್ ಹೈಲಿ ಟ್ರೈನ್ಡ್ ಟೀಚರ್ಸಿಂದ ಅವರಿಗೆ ಸಿಗಲಿಕ್ಕಿದೆ. ಸೊ ಇದೆಲ್ಲ ಏನು ಲ್ಯಾಕಿಂಗ್ ಆಗ್ತಾ ಇದೆ ಅವರಿಗೆ ಸ್ಕೂಲಲ್ಲಿ ಅಥವಾ ಅದರ್ ಸಿಚುವೇಶನ್ಸಲ್ಲಿ ಏನು ಲ್ಯಾಕ್ ಆಗ್ತಾ ಇದೆ ಅದನ್ನು ಈ ನಮ್ಮ ಪ್ಯಾಕೇಜನ್ನು ಯೂಸ್ ಮಾಡಿಕೊಂಡು ಮಕ್ಕಳು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಸೊ ನಮ್ಮಲ್ಲಿ ಬಂದು ಬೇರೆ ಬೇರೆ ತುಂಬ ಪ್ಯಾಕೇಜಸ್ ಇದೆ. ಗ್ರೇಡ್ 1 to grade 5ವರೆಗೆ ಒಂದು ಥರದ ಪ್ಯಾಕೇಜ್ ಇದೆ, ಹಾಗೆ ಗ್ರೇಡ್ 6ಇಂದ 10th ಬೇರೆ ಥರದ ಪ್ಯಾಕೇಜ್ ಇದೆ. ನೀವು ಸ್ಕ್ರೀನಲ್ಲಿ ಅದನ್ನು ನೋಡ್ಬೋದು. ಹಾಗೆ ಅದ್ರ ಜೊತೆಗೆ ನಾವೀಗ ಏನಾದ್ರು ಒಂದು ಸ್ಟೂಡೆಂಟ್ ಇದ್ದೀವಿ ಅಥವಾ ವರ್ಕ್ ಮಾಡ್ತಾ ಇದ್ದೀವಿ, ಜಾಬ್ ಮಾಡ್ತಾ ಇದ್ದೀವಿ ಅಥವಾ ಏನಾದ್ರು ಬಿಸ್ನೆಸ್ ಇದೆ. ಸೊ ಅದರಲ್ಲಿ ಸಹ ಈಗ ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಆದರೆ ಈಗ ಎಲ್ಲರಿಗೂ ಗೊತ್ತಿದೆ ಇಂಗ್ಲೀಷ್ ಹೇಳೋದು ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಆಲ್ಮೋಸ್ಟ್ ಕಂಪಲ್ಸರಿ ಆಗಿದೆ. ಅದ್ರ ಜೊತೆಗೆ ಈಗ ಕಂಪ್ಯೂಟರ್ಸ್ನ ಕಲ್ತ್ಕೊಳ್ಬೇಕಂತ ಇರಲಿ, ಸೊ ನಾವು ಸ್ಟಡಿ ಮಾಡ್ತಾ ಇರಲಿ ಅಥವಾ ನಮ್ಮದು ವರ್ಕ್ ಲೈಫಿನ ಜೊತೆಗೆ ನಮಗೆ ಫ್ರೀ ಇರುವ ಟೈಮಲ್ಲಿ ನಾವು ಈ ಪ್ಯಾಕೇಜನ್ನು ಯೂಸ್ ಮಾಡಿಕೊಂಡು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ಯಾಕೇಜ್ ಇದೆ, ಭಗವದ್ಗೀತಾ ಪ್ಯಾಕೇಜ್ ಅಂತ ಹೇಳ್ತೀವಿ. ಲೈವ್ ಭಗವದ್ಗೀತಾ ವಿತ್ ಐ ಲೆವೆಲ್ ಟೀಚಿಂಗ್ ಅಂತ ಹೇಳ್ತೀವಿ. ಐ ಲೆವೆಲ್ ಟೀಚಿಂಗ್ ಅಂದರೆ ಏನು ಅಂತ ಹೇಳಬೇಕು ಅಂತ ಆದರೆ ಈಗ ಇನ್ನೊಬ್ಬ ವ್ಯಕ್ತಿಗೆ ನನಗೆ ಬಂದಿದ್ದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದ್ರಕ್ಕಿಂತ ಯಾರು ಅದನ್ನು ಕೇಳ್ತಾ ಇದ್ದಾರೆ ಅವರಿಗೆ ಯಾವ ಲೆವೆಲಲ್ಲಿ ನಾನು ಹೇಳಿದರೆ ಅರ್ಥ ಆಗುತ್ತೆ ಆ ಥರದಲ್ಲಿ ನಾನು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಆದರೆ ಅದನ್ನು ನಾನು ಐ ಲೆವೆಲ್ ಟೀಚಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಭಗವದ್ಗೀತೆಯನ್ನು ಕರೆಂಟ್ ಸಿಚುವೇಶನ್, ಈಗ ಕರೆಂಟ್ ಡೇ ನಮ್ಮ ಲೈಫ್ ಏನಿದೆ ಈಗಿನ ಲೈಫಿನ ಎಕ್ಸಾಂಪಲ್ಸನ್ನು ಕೊಟ್ಕೊಳ್ತಾ ಪ್ರತಿಯೊಂದು ಭಗವದ್ಗೀತೆ ಶ್ಲೋಕವನ್ನು ನಾವು ರಿಲೇಟ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೊ ಇದರಲ್ಲಿ ನಮ್ಮ ಪರ್ಸ್ನಲ್ ಲೈಫನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ನಮ್ಮ ರಿಲೇಷನ್ಸನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ಅಥವಾ ನಮ್ಮದು ಬಿಸ್ನೆಸ್ ಅಥವಾ ಪ್ರೊಫೆಷ್ನಲ್ ಲೈಫನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ನಮ್ಮ ಇಮೋಷನ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಹೇಗೆ ಅಪ್ಡೇಟ್ ಮಾಡ್ಕೊಳ್ಬೇಕು ಹೇಳೋದ್ರ ಬಗ್ಗೆ ಒಂದು ಐ ಲೆವೆಲ್ ಟೀಚಿಂಗಲ್ಲಿ ಲೈವ್ ಭಗವದ್ಗೀತಾ ಒಂದು
ಪ್ಯಾಕೇಜ್ ನಮ್ಮ ಹತ್ರ ಇದೆ. ಹಾಗಾದರೆ ಇದರಲ್ಲಿ ನಾವು ಜಾಯಿನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ನಾವು ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗ್ತೀವಿ. ಅದ್ರ ಜೊತೆ ಬೈ ಡಿಫಾಲ್ಟ್ ಇನ್ KYC ಡಾಕ್ಯುಮೆಂಟ್ ಇದೆ, ಅದನ್ನು ಸಬ್ಮಿಟ್ ಮಾಡಲಿಕ್ಕಿದೆ. ನಂತರದಲ್ಲಿ ಈ ಪ್ಯಾಕೇಜನ್ನು ನಾವು ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವಾಗ ನಾವು ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮಗೆ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ಯಾಕೇಜನ್ನು ಯಾರು ಯೂಸರ್ ಇದ್ದಾರೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಾವು ಪ್ರಮೋಟ್ ಮಾಡ್ಬೋದು. ಅದ್ರ ಜೊತೆಗೆ ಯಾರು ನಿಮ್ಮ ಹಾಗೆ ಬಿಸ್ನೆಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಯಾರು ಇದ್ದರೆ ಅವರನ್ನು ಸಹ ನಿಮ್ಮ ಕೆಳಗಡೆ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಮಾಡಿಸ್ಕೊಳ್ಬೋದು. ಹಾಗಾಗಿ ನೀವು ಮತ್ತು ಅವರು ಜಂಟಿಯಾಗಿ ಇದನ್ನು ಪ್ಯಾಕೇಜ್ ಪ್ರಮೋಷನನ್ನು ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಇದು ವರ್ಕ್ಸ್ ವಿತ್ ದ ಸಿಂಪಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಈಚ್ ಒನ್ ಟೀಚ್ ಟು ಅಂತ ಹೇಳ್ತೀವಿ. ಆಗ ನಾವು ಇಬ್ಬರಿಗೆ ರೆಫರ್ ಮಾಡಿದರೆ, ನಾವು ಯಾವ ಪ್ಯಾಕೇಜನ್ನು ರೆಫರ್ ಮಾಡ್ತೀವೋ ಅದ್ರ ಪ್ರಕಾರ ನಮಗೆ 1000 ಅಥವಾ 2000 ರುಪೀಸ್ ಇನ್ಕಮ್ ಬರ್ತಾ ಹೋಗುತ್ತೆ. ಹಾಗೆ ನಾವು ಎಷ್ಟು ಜನಕ್ಕೆ ಪ್ಯಾಕೇಜ್ ನಮ್ಮ ಕಡೆಯಿಂದ ರೆಫರ್ ಮಾಡ್ತಾ ಹೋಗ್ತೀವಿ ಅದರ ಪ್ರಕಾರ ನಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಏನು ಡೆಮೋ ವೀಡಿಯೋಸನ್ನು ಕಳಿಸಿದ್ದೀವಿ ಅದನ್ನು ಸಹ ನೋಡ್ಬೋದು. ಟೀಚಿಂಗ್ ಯಾವ ಥರದಲ್ಲಿದೆ ಅಥವಾ ಯಾವ ಥರದಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆ ಸಹ ನೀವು ಇನ್ಫಾರ್ಮೇಷನನ್ನು ತಗೊಳ್ಬೋದು. ಇದಲ್ಲದೆ ಏನಿದೆ ಅಂದರೆ ಕಂಪ್ನಿ ವೆಬ್ಸೈಟ್ ಇದೆ, ನಾನು ಕೊಟ್ಟಿದ್ದೀನಿ edutech.com ಅಂತೇಳಿ. ಅಲ್ಲಿ ಹೋಗಿ ಸಹ ಕಂಪ್ನಿ ಡೀಟೇಲ್ಸನ್ನು ನೋಡ್ಬೋದು. ಅಲ್ಲದೆ ಕಂಪ್ನಿದು 3 ಯೂಟ್ಯೂಬ್ ಚಾನಲ್ಸ್ ಇದೆ. ಆ ಯೂಟ್ಯೂಬ್ ಚಾನಲಲ್ಲಿ ಸಹ ನೀವು ಡೆಮೋ ವೀಡಿಯೋಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಸೊ ಡೆಮೋ ವೀಡಿಯೋಸನ್ನು ನೋಡಿ ಈ ಕಂಪ್ನಿ ಬಗ್ಗೆ ಆಗಲಿ ಅಥವಾ ಪ್ಯಾಕೇಜಿಂಗ್ ಬಗ್ಗೆ ಆಗಲಿ ನೀವು ಇನ್ಫಾರ್ಮೇಷನನ್ನು ತಗೊಳ್ಬೋದು. ಹಾಗಾಗಿ ಎಡುಟೆಕ್ ಕಂಪನಿಯಿಂದ ನಾವು ಒಂದು ಒಳ್ಳೆ ಹ್ಯಾಪಿ ಲರ್ನಿಂಗ್ ಮತ್ತು ಅರ್ನಿಂಗನ್ನು ಮಾಡ್ಕೊಳ್ಬೋದು. ಹಾಗೆ ಯಾರಿಗೆ ಈ ಥರದೊಂದು ಶಿಕ್ಷಣದ ಅವಶ್ಯಕತೆ ಇದೆ ಅವರಿಗೆ ನಾವು ಇದನ್ನು ಫಾರ್ವರ್ಡ್ ಮಾಡ್ತಾ ಅವರು ಇಂಪ್ರೂವ್ ಆಗಲಿಕ್ಕೆ ನಾವು ಸಹಾಯ ಮಾಡ್ತಾ ಅದ್ರ ಜೊತೆಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದನ್ನು ಸಹ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಹಾಗಾಗಿ ಇದೊಂದು ಪ್ಯಾಕೇಜ್ ವಿತ್ ಅ ನೋಬಲ್ ಕಾಸ್ ಅಂತ ಹೇಳ್ತೀವಿ, ರಿಯಲಿ ನೋಬಲ್ ಕಾಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದರೆ ನನಗೆ ಕಾಲ್ ಬ್ಯಾಕ್ ಮಾಡ್ಬೋದು, ಇಲ್ಲದಿದ್ದರೆ ನೀವು ವಾಟ್ಸಪ್ಪಲ್ಲಿ ಸಹ ಮೆಸೇಜನ್ನು ಹಾಕ್ಬೋದು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ವೆರಿ ಮಚ್.